ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ವೆಜ್ ಫ್ರೈಡ್ ರೈಸ್ ರೆಸಿಪಿನ ಅತಿ ಸುಲಭವಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲಿಗೆ ನಾವಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೀವಿ, ಉದ್ದಕ್ಕೆ ಕಟ್ ಮಾಡಿ ಕ್ಯಾರೆಟನ್ನು ಸ್ವಲ್ಪ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀವಿ, ಉದ್ದಕ್ಕೆ ಕಟ್ ಮಾಡಿ. ಸ್ವಲ್ಪ ಕ್ಯಾಬೇಜು, ಸ್ವಲ್ಪನೇ ಕರಿಬೇವಿನ ಸೊಪ್ಪು, 1 ಕ್ಯಾಪ್ಸಿಕಮ್ಮು ಮತ್ತು 1 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀವಿ. 1 ಬೌಲ್ ಆಗುವಷ್ಟು ರೈಸನ್ನು ತೊಗೊಂಡಿದ್ದೀವಿ. ಈ ಕಡೆಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ 4 ರಿಂದ 5 ಚಮಚ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, 1 ಚಿಟಿಕೆದಷ್ಟು, ಒಂದು ಸ್ವಲ್ಪನೇ ಜೀರಿಗೆ, ಒಂದು ಸ್ವಲ್ಪನೇ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ ಅದಕ್ಕೆ. ನೆಕ್ಸ್ಟು ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿರುವಂಥ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲಿಗೆ. ಸೊ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ. ನಾವು ಮಾಡ್ತಾ ಇರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ಟೊಮೆಟೊನೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸೊ ಅದು ಟೊಮೆಟೊನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿರುವಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀವಿ. ಮತ್ತು ಒಂದು ಸ್ವಲ್ಪನೇ ಕ್ಯಾಬೇಜು, 1 ಕ್ಯಾಪ್ಸಿಕಮ್ಮನ್ನು ಹಾಕ್ತಾಯಿದ್ದೀವಿ. ಇವಾಗ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿತ್ತೆ ಒಗ್ಗರಣೆಯಲ್ಲಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ತುಂಬಾ ಟೇಸ್ಟಿಯಾಗಿರುವಂಥ ವೆಜ್ ಫ್ರೈಡ್ ರೈಸು. ಹೋಟೆಲೆಲ್ಲ ಹೋಗಿ ತಿನ್ಕೋ ಬದಲಾಗಿ ಸೊ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀವಿ. ಮತ್ತು ಮೇಲುಗಡೆ ಒಂದು ಸ್ವಲ್ಪನೇ ನಾವಿಲ್ಲಿ ಪಲಾವ್ಗೆ ಬಿರಿಯಾನಿ ಪೌಡ್ರನ್ನು ಸೇರಿಸ್ತಾ ಇದ್ದೀವಿ, ಅಂದರೆ ಸ್ವಲ್ಪ ರುಚಿ ಜಾಸ್ತಿ ಕೊಡುತ್ತೆ. ಒಂದು ಸ್ವಲ್ಪ ಅಚ್ಚ ಪುಡಿನ ಹಾಕ್ತಾಯಿದ್ದೀವಿ, 1/4 ಚಮಚ ಆಗುವಷ್ಟು. ನೋಡಿ, ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆ ರೈಸ್ ಏನು ತೊಗೊಂಡಿದ್ದೀವಲ್ಲ, ಸೊ ಆ ರೈಸನ್ನು ಹಾಕ್ತಾಯಿದ್ವಿ. ಬಿಸಿ ರೈಸು ಹಾಕಲಿಕ್ಕಿಲ್ಲ, ಸ್ವಲ್ಪ ರೈಸು ಮೀಡಿಯಮಲ್ಲೇ ತಣ್ಣಗಾದ್ಮೇಲೆ ಹಾಕಬೇಕಾಗತ್ತೆ. ಅಂದರೆ ಬಿಸಿ ಆದರೆ ಅದು ತೀರಾ ಮೆತ್ತಗಾಗಿ ಬಿಡುತ್ತೆ ರೈಸು. ಈ ಥರ ಆರಿದ ಮೇಲೆ ರೈಸನ್ನು ಹಾಕಿದರೆ ಸ್ವಲ್ಪ ಉದುರಾಗಿ ಬರುತ್ತೆ ರೈಸು, ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ನಾವಿಲ್ಲಿ. ಮಸಾಲೆ ಎಲ್ಲ ಮತ್ತು ತರಕಾರಿ ಎಲ್ಲ ರೈಸಿಗೆ ಚೆನ್ನಾಗಿ ತಾಗೋ ಥರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ವೆಜ್ ಫ್ರೈಡ್ ರೈಸು ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.